ಇದು ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ. ಬಿಜೆಪಿಯವರಿಗೆ ದೇಶದ ಜನರು ಪುಕ್ಸಟ್ಟೆ ಸಿಕ್ಕಿದಾರ. ಅಯೋಧ್ಯೆ ರಾಮನನ್ನ ತಂದ್ರು, ಅದು ವರ್ಕೌಟ್ ಆಗಲಿಲ್ಲ. ಈಗ ಚುನಾವಣೆಗೆ ಮೋದಿ ಗ್ಯಾರಂಟಿ ತಂದಿದ್ದಾರೆ. ಇದು ಸಚಿವ ಮಧು ಬಂಗಾರಪ್ಪ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದು. ಬಿಜೆಪಿಯವರಿಗೆ ದೇಶದ ಜನ ಏನು ಪುಕ್ಸಟ್ಟೆ ಸಿಕ್ಕಿದಾರ? ಅಯೋಧ್ಯೆ ರಾಮನನ್ನ ತಂದ್ರು, ಅದು ವರ್ಕೌಟ್ ಆಗಲಿಲ್ಲ, ಅವ್ರಿಗೆ ಚುನಾವಣೆಗೆ ಬಳಸ್ಕೊಳ್ತಿದ್ದಾರೆ. ಈಗ ಚುನಾವಣೆಗೆ ಮೋದಿ ಗ್ಯಾರಂಟಿಯನ್ನ ತಂದಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಭಾವನಾತ್ಮಕವಾಗಿ ಜನರನ್ನ ಮರಳು ಮಾಡೋಕೆ ಸಾಧ್ಯ ಇಲ್ಲ. ಭಾವನಾತ್ಮಕವಾದಂಥ ಅಸ್ತ್ರಗಳನ್ನ ಇಟ್ಕೊಂಡು ಜನರನ್ನ ನೀವು ಮರಳು ಮಾಡೋಕೆ ಹೋಗಬೇಡಿ. ಗ್ಯಾರಂಟಿ ಯೋಜನೆ ಬಗ್ಗೆ ಕೀಳಾಗಿ ಮಾತನಾಡ್ತಾ ಇದ್ದಾರೆ. ಇದೇ ಮೋದಿಯವರು ಟೀಕೆ ಮಾಡಿದ್ರಲ್ವ, ಆರ್ಥಿಕತೆ ಹಳ್ಳ ಹಿಡಿಯುತ್ತೆ ಅಂಥೇಳಿ. ಬಿಜೆಪಿ ರಾಜ್ಯಾಧ್ಯಕ್ಷರ ಮನೆ ಕೆಲಸದಾಳುಗಳೇ ಗ್ಯಾರಂಟಿ ಲಾಭ ಪಡೀತಾ ಇದ್ದಾರೆ. ಎಲ್ಲೂ ಕೂಡ ಬಿಜೆಪಿಯವರ ಆಟ ನಡೆಯೋದಿಲ್ಲ ಅಂತ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ವಾರಂಟಿ ಇಲ್ಲ, ಈ ಗ್ಯಾರಂಟಿ ಇಲ್ಲ, ಇವರಿಗೆಲ್ಲ ಎರಡು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನರೇಂದ್ರ ಮೋದಿ ಅವ್ರು ಏನ್ರಿ ಅಡ್ವರ್ಟೈಸ್ಮೆಂಟ್ ಹಾಕ್ತಾ ಇರೋದು ನಿಮ್ಮ ಮಾಧ್ಯಮದಲ್ಲಿ? ಮೋದಿ ಗ್ಯಾರಂಟಿ ಅಂತೆ. ಏನು ಮೋದಿ ಗ್ಯಾರಂಟಿ? ಯಾವುದೋ ಒಂದು ಕೊಟ್ಟು ಮೋದಿ ಗ್ಯಾರಂಟಿ ಅಂದ ತಕ್ಷಣ ಏನು ದೇಶದಲ್ಲಿರೋ ಜನರು ಇವ್ರಿಗೇನು ಪುಕ್ಷಟೆ ಸಿಗ್ತಾರ? ಓಟ್ ಹಾಕೋಕ್ಕೆ ಪುಕ್ಷಟೆ ಸಿಗ್ತಾರ? ಏನು ಅಂದ್ಕೊಂಡಿದ್ದಾರೆ? ಮೋದಿ ಗ್ಯಾರಂಟಿ ಅಂತೆ. ಅದೇ ಟ್ಯಾಕ್ಸ್ ಹಣದಲ್ಲಿ ಈಗ ಅದನ್ನ ಕೊಡ್ತಾ ಇರೋದವ್ರು ಅಡ್ವರ್ಟೈಸ್ಮೆಂಟು. ಇದೇ ಮೋದಿಯವರು, ಇದೇ ಬಿ ಜೆ ಪಿಯವರು ಈ ಗ್ಯಾರಂಟಿನ ಕ್ಯಾಕರ್ಸ್ ಉಗಿದಿದ್ರಲ್ವಾ? ಹಂಗಾರೆ ಈಗ ಯಾರ ಮುಖಕ್ಕೆ ಉಗಿಬೇಕಪ್ಪ ಇವಾಗ? ಕರೆಕ್ಟ್ ತಾನೇ? ಜನರು ನೋಡ್ತಾ ಇಲ್ವಾ ಇದನ್ನು? ಎಲ್ಲ ನೋಡಿದ್ರು ಪಾಪ. ಅಯೋಧ್ಯೆ ರಾಮನ್ನ ತಂದರು, ಯಾಕೋ ವರ್ಕೌಟ್ ಆಗಲಿಲ್ಲ. ಈಗ ಮೋದಿ ಗ್ಯಾರಂಟಿ ತಗೊಂಡು ಬಂದಿದ್ದಾರೆ. ನಾಳೆದು ಜನರಿಗೆ ಉತ್ತರ ಬೇಕು. ಜನರಿಗೆ ಉತ್ತರ ಸಿಕ್ಕಿಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ. 2 ಸತಿ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದೆ. ನಮಗೆ ಏನು ಮಾಡಿದಿರಿ ಅಂತಕ್ಕಂಥದ್ದು ಸಾಮಾನ್ಯ ಜನರು ಕೇಳ್ತಾ ಇದ್ದಾರೆ. ಇವತ್ತು ಸಾಮಾನ್ಯ ಜನರು ಕೇಳ್ತಾ ಇದ್ದಾರೆ. ಯಾರ್ಯಾರು ದೊಡ್ಡ ನಾಯಕರು ನಮ್ಮ ಗ್ಯಾರಂಟಿನ ಕೀಳ್ಮಟ್ಟವಾಗಿ ಮಾತಾಡಿದಿರಿ, ನಿಮಗೆಲ್ಲರಿಗೂ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಒಂದಿಬ್ಬರು ಡ್ರೈವರ್ಸು, ನಿಮ್ಮನೇಲಿ ಕೆಲಸದವರು, ಇಲ್ಲ ನಿಮ್ಮ ತೋಟದಲ್ಲಿ ಆಳಿದಾರಲ್ಲ, ಅವರಿಗೆಲ್ಲ ಯಾವ ಗ್ಯಾರಂಟಿ ವರ್ಕ್ ಆಗ್ತಾಯಿದೆ? ಮೋದಿದ ಇಲ್ಲ ಸಿದ್ದರಾಮಯ್ಯ ಸಾಹೇಬ್ರದ? ಫಸ್ಟ್ ತಿಳ್ಕೊಳಕ್ಕೆ ಹೇಳಿ. ಅವರೆಲ್ಲ ಅರ್ಜಿ ಹಾಕಿ 2,000 ರೂಪಾಯಿ ತೊಗೊಂಡವ್ರು. ಅವರು ಯಾರ್ಯಾರು ದೊಡ್ಡ ದೊಡ್ಡ ನಾಯಕರು ಮಾತಾಡ್ತಾ ಇದ್ದಾರಲ್ಲ, ಅವ್ರ ಮನೇಲಿ ಇವತ್ತೇನಾದರೂ ಅವ್ರ ಮನೆಯಲ್ಲಿ ಫ್ರೀಯಾಗಿ ಕರೆಂಟಲ್ಲಿ ಅವ್ರ ಮನೆ ಬೆಳಕಾಗಿದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷದ ಬೆಳಕಿನಿಂದನೇ. ಅವ್ರ ಕುಟುಂಬದಲ್ಲಿ ಆರ್ಥಿಕವಾಗಿ ಸಹಕಾರ ಏನಾರು ಆಗ್ತಾಯಿದೆ ಅಂದರೆ ಬಿ ಜೆ ಪಿ ಲೀಡರ್ಸ್ ಮನೇಲಿ ನಾನು ಹೇಳೋದು, ಬಿ ಜೆ ಪಿ ಲೀಡರ್ಸ್ ಫಸ್ಟ್ ಅವ್ರನ್ನ ನೋಡ್ರಿ, ಅವ್ರ ಮನೇಲಿರೋರನ್ನ ಕೇಳ್ಕೊಳ್ರಿ. ಅವ್ರಿಗೆ ಆರ್ಥಿಕವಾಗಿ ಸಹಕಾರ ಆಗ್ತಾ ಇರೋದಿದೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ. ಅವ್ರು ಏನಾದ್ರು ಫ್ರೀಯಲ್ಲಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಅಂದರೆ, ಅವ್ರ ತೋಟಕ್ಕೆ ಹೋಗ್ತಾ ಇದ್ದಾರೆ ಅಂದರೆ, ಇದೇ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಯಿಂದ, ಶಕ್ತಿ ಯೋಜನೆಯಿಂದ ಅನ್ನೋದನ್ನ ನೆನಪು ಮಾಡ್ಕೊಳ್ಬೇಕಾಗ್ತದೆ. ಯಾರ್ಯಾರು ಬಿ ಜೆ ಪಿಯವರು ವಾರಂಟಿ ಇಲ್ಲ, ಈ ಗ್ಯಾರಂಟಿ ಇಲ್ಲ, ಇವರಿಗೆಲ್ಲ ಎರಡು